ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಒಂದು ಸ್ಪೆಷಲ್ ಸ್ಟೋರಿ ಏನಪ್ಪಾ ಅಂತ ಅಂದರೆ, ಅಮೇರಿಕ ಮತ್ತು ಭಾರತದ ಮಧ್ಯಂತರ ಒಪ್ಪಂದ ಅಂತಿಮ ಆಗಿದೆ. ಭಾರತ ರಫ್ತುದಾರಿಗೆ ವಿಶಾಲ ಮಾರುಕಟ್ಟೆ ಈಗಾಗಲೇ ಲಭ್ಯ ಆಗ್ತಾ ಇದೆ. ಕೃಷಿ ಡೈರಿ ಉತ್ಪನ್ನಗಳಿಗೆ ರಕ್ಷಣೆಯನ್ನು ನೀಡದಂತಾಗಿದೆ. ಇವತ್ತಿನ ಈ ಒಪ್ಪಂದ ಏನು ಭಾರತ ಮತ್ತು ಅಮೇರಿಕಾದ ಮಧ್ಯಂತರ ಒಪ್ಪಂದ ಏನಿದೆ, ಇದು ಅನೇಕ ಕಡೆ ಪೂರ್ಣ ರಕ್ಷಣೆಯನ್ನು ನೀಡ್ತಾ ಇದೆ. ಸುಂಕ ಕಡಿತ, ಸುಂಕ ತೆರವು ಮತ್ತು ಸಂಪೂರ್ಣವಾಗಿ ಕಡಿತ ಮಾಡ್ತಾ ಇದೆ ಕೆಲವೊಂದು ಕಡೆ. ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಭಾರತ ಮತ್ತು ಅಮೇರಿಕ ಮಧ್ಯಂತರ ಒಪ್ಪಂದ, ಭಾರತ ವ್ಯಾಪಾರ ಒಪ್ಪಂದದ ಚೌಕಟ್ಟನ್ನು ನಿನ್ನೆ ಜಂಟಿಯಾಗಿ ಘೋಷಿಸಿದೆ. ದ್ವಿಪಕ್ಷೀಯ ಜಂಟಿಯಾಗಿ ಘೋಷಿಸಿದ್ದು ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಪೂರಕವಾಗಿ ಹಲವು ಸರಕುಗಳ ಮೇಲಿನ ಆಮದು ಸುಂಕ ಕಡಿತಗೊಳಿಸುವುದಾಗಿ ಪ್ರಕಟಣೆ ಮಾಡಿದೆ. ಅಮೇರಿಕಾವು ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನು ಈಗಿನ 50% 18% ಇಳಿಸಿದರೆ, ಅದಕ್ಕೆ ಪ್ರತಿಯಾಗಿ ಭಾರತವು ಅಮೇರಿಕದ ಕೈಗಾರಿಕಾ ಸರಕುಗಳು, ಪಶು ಆಹಾರಕ್ಕೆ ಬಳಸುವಂತಹ ಗೋವಿನ ಜೋಳ, ಡ್ರೈ ಫ್ರೂಟ್, ಕೆಲ ತಾಜಾ ಮತ್ತು ಸಂಸ್ಕರಿತ ಹಣ್ಣುಗಳು, ಸೋಯಾಬೀನ್, ಎಣ್ಣೆ, ವೈನ್ ಮತ್ತು ಸ್ಪಿರಿಟ್ ಮೇಲಿನ ಸುಂಕವನ್ನು ಪೂರ್ಣವಾಗಿ ತೆಗೆದು ಹಾಕಲಿದೆ ಅಥವಾ ಕಡಿತ ಮಾಡಲಿದೆ. ಈ ಒಪ್ಪಂದ ಪರಿಣಾಮ ಭಾರತ ರಫ್ತುದಾರರಿಗೆ ಅಮೆರಿಕದ $30 ಟ್ರಿಲಿಯನ್ ವಿಶಾಲ ಮಾರುಕಟ್ಟೆ ತೆರೆದುಕೊಳ್ಳುತ್ತೆ. ಅಲ್ಲದೆ ಕೃಷಿ, ಮೀನುಗಾರಿಕೆ, MSME ಕ್ಷೇತ್ರಗಳ ಹಿತಾಸಕ್ತಿಯನ್ನು ರಕ್ಷಿಸಲಾಗಿದೆ. ಇವೆಲ್ಲ MSME ಎಲ್ಲ ಹಿತಾಸಕ್ತಿಗಳನ್ನು ರಕ್ಷಿಸಲಾಗಿದೆ ಅಂತ ಇನ್ನು ಭಾರತ ಪ್ರತಿಪಾದಿಸಿದೆ. ಉಭಯ ದೇಶಗಳು ಬಿಡುಗಡೆ ಮಾಡಿರುವ ಜಂಟಿ ಹೇಳಿಕೆ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ ಅಮೆರಿಕಾದಿಂದ $500 ಬಿಲಿಯನ್ ಮೊತ್ತದಷ್ಟು ಇಂಧನ ಉತ್ಪನ್ನಗಳನ್ನು, ವಿಮಾನ ಮತ್ತು ವಿಮಾನದ ಬಿಡಿಭಾಗಗಳು, ಅಮೂಲ್ಯ ಲೋಹಗಳು, ತಂತ್ರಜ್ಞಾನದ ಉತ್ಪನ್ನಗಳು, ಕಲ್ಲಿದ್ದಲನ್ನು ಖರೀದಿಸುವ ಉದ್ದೇಶವನ್ನು ಭಾರತ ವ್ಯಕ್ತಪಡಿಸಿದೆ. ಇನ್ನು ಔಷಧ, ವಜ್ರಕ್ಕೆ ಶೂನ್ಯ ಸುಂಕ. ಈ ಒಪ್ಪಂದದಿಂದಾಗಿ ಭಾರತ ಜನರಿಕ್ ಔಷಧಗಳು, ರತ್ನಗಳು, ವಜ್ರಗಳು ಮತ್ತು ವಿಮಾನ ಬಿಡಿಭಾಗಗಳು ರಫ್ತಿನ ಮೇಲಿನ ಸುಂಕ ಶೂನ್ಯಕ್ಕೆ ಇಳಿಯುತ್ತಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಇದರಿಂದ ಭಾರತ ರಫ್ತು ಸ್ಪರ್ಧಾತ್ಮಕತೆ ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನ ವೃದ್ಧಿಸುತ್ತದೆ. ಇದರ ಪರಿಣಾಮ ಈ ವಲಯಗಳಲ್ಲಿನ ರಫ್ತಿನಿಂದ ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು ಅಂತ ಗೋಯಲ್ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ. ಇನ್ನು ರಫ್ತು ಹೆಚ್ಚಳಕ್ಕೆ ದೊರೆತಿರುವ ಈ ಅವಕಾಶವು ದೇಶದ ಮಹಿಳೆಯರು ಮತ್ತು ಯುವ ಸಮುದಾಯಕ್ಕೆ ಲಕ್ಷಾಂತರ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಸುತ್ತವೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತವು ಅಮೆರಿಕದ ಜೊತೆ ಮಧ್ಯಂತರ ಒಪ್ಪಂದದ ಚೌಕಟ್ಟನ್ನು ಅಂತಿಮಗೊಳಿಸಿದೆ. ಇದರ ಭಾಗವಾಗಿ ವಿಶ್ವದ ಅತಿದೊಡ್ಡ ಆರ್ಥಿಕತೆಯಲ್ಲಿ ಭಾರತದ ಜವಳಿ, ಉಡುಪು, ಚರ್ಮ ಮತ್ತು ಪಾದರಕ್ಷೆಗಳು, ಪ್ಲಾಸ್ಟಿಕ್, ರಬ್ಬರ್ ಉತ್ಪನ್ನಗಳು, ಸಾವಯವ ರಾಸಾಯನಿಕಗಳು, ಗೃಹಾಲಂಕಾರ, ಕುಶಲಕರ್ಮಿ ಉತ್ಪನ್ನಗಳು, ಸ್ಮಾರ್ಟ್ಫೋನ್ಗಳು ಸೇರಿದಂತೆ ಆಯ್ದ ಯಂತ್ರೋಪಕರಣಗಳಿಗೆ ಹೆಚ್ಚಿನ ಅವಕಾಶ ದೊರೆಯಲಿದೆ ಎಂದು ಗೋಯಲ್ ಅವರು ತಿಳಿಸಿದ್ದಾರೆ. ಈ ವಾರ ಒಪ್ಪಂದಕ್ಕೆ ಭಾರತ ಮತ್ತು ಅಮೆರಿಕ ಮಾರ್ಚ್ನಲ್ಲಿ ಸಹಿ ಹಾಕುವ ನಿರೀಕ್ಷೆ ಇದೆ. ಇನ್ನು ಯಾವ್ಯಾವುದಕ್ಕೆ ಪೂರ್ಣ ರಕ್ಷಣೆ ದೊರೆತಿದೆ ಅಂತಂದರೆ, ಗೋಧಿ, ಅಕ್ಕಿ, ಸೋಯಾ, ಮೆಕ್ಕೆಜೋಳ, ಎಣ್ಣೆ, ಬೀಜಗಳು, ಕೋಳಿ, ಕೆಲ ಬಗೆಯ ಮಾಂಸ, ಎಥೆನಾಲ್, ತಂಬಾಕು, ಹಾಲು, ಚೀಸ್, ಬೆಣ್ಣೆ, ತುಪ್ಪ, ಕ್ರೀಮ್, ಮೊಸರು, ಮಜ್ಜಿಗೆ, ಯೋಗರ್ಟ್, ಪನ್ನೀರ್, ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಅಣಬೆ, ಸೋರೆಕಾಯಿ, ಬೆಂಡೆಕಾಯಿ, ಹಸಿರು ಮೆಣಸು, ಬಟಾಣಿ, ಬೀನ್ಸ್, ಕುಂಬಳಕಾಯಿ ಸೇರಿದಂತೆ ಇತರ ತಾಜಾ ತರಕಾರಿಗಳು ಹಾಗೂ ಘನೀಕರಿಸಿದ ಆಲೂಗಡ್ಡೆ, ಬಟಾಣಿ, ಬೀನ್ಸ್ ಮಿಶ್ರ ತರಕಾರಿಗಳು, ಅಣಬೆಗಳು, ಬಾಳೆಹಣ್ಣು, ಬಾಳೆ ಉತ್ಪನ್ನಗಳು, ಮಾವು ಮತ್ತು ಮಾವಿನ ಉತ್ಪನ್ನಗಳು, ಕಿತ್ತಳೆ, ನಿಂಬೆ, ದ್ರಾಕ್ಷಿ ಸೇರಿದಂತೆ ಸಿಟ್ರಿಕ್ ಹಣ್ಣುಗಳು, ಸ್ಟ್ರಾಬೆರಿ ಸೇರಿದಂತೆ ವಿವಿಧ ಹಣ್ಣುಗಳು, ಸ್ಟ್ರಾಬೆರಿ, ಇನ್ನು ಕರಿಮೆಣಸು, ಲವಂಗ, ಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ, ಅರಿಶಿನ, ಓಂಕಾಳು, ಮೆಂತ್ಯ, ಸಾಸಿವೆ ಸೇರಿದಂತೆ ಪದಾರ್ಥಗಳು, ಬ್ಲ್ಯಾಕ್ ಟೀ, ಗ್ರೀನ್ ಟೀ ಮತ್ತು ಟೀ ಬ್ಯಾಗ್ಗಳು ಇದಕ್ಕೆ ಸಂಪೂರ್ಣ ರಕ್ಷಣೆ ದೊರಕುವಂತಹ ಸಂಭವ ಇದೆ. ಇನ್ನು ಸುಂಕ ಕಡಿತ, ಸುಂಕ ತೆರವು ಅಂತ ಅಂದರೆ ಯಂತ್ರೋಪಕರಣಗಳು, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಘಟಕಗಳು, ರಾಸಾಯನಿಕಗಳು, ಉನ್ನತ ಮಟ್ಟದ ಸರ್ವರ್ಗಳು,
AI ಹಾರ್ಡ್ವೇರ್, ದತ್ತಾಂಶ ಕೇಂದ್ರದ ಉಪಕರಣಗಳು, ಸೆಮಿಕಂಡಕ್ಟರ್ ಇನ್ಪುಟ್ಗಳು, ಡ್ರೈಫ್ರೂಟ್ಗಳು, ಸೋಯಾಬೀನ್ ಎಣ್ಣೆ, ಆಯ್ದ ಹಣ್ಣುಗಳು, ವೈನ್, ಸ್ಪಿರಿಟ್ ಇವುಗಳ ಮೇಲೆ ಸುಂಕ ತೆರವು ಅಂತೂ ಕಡಿತಗೊಳಿಸಲಾಗ್ತಾ ಇದೆ. ಇನ್ನು ಅಮೇರಿಕ ಭಾರತಕ್ಕೆ ಏನು ನೀಡುತ್ತೆ ಅಂತ ನೋಡಿದ್ರೆ, ಈ ಮೊದಲು ಹೆಚ್ಚಿನ ಸುಂಕಗಳು ಎದುರಿಸುತ್ತಿದ್ದ ಭಾರತೀಯ ರಫ್ತು ಸರಕುಗಳ ಮೇಲಿನ ಸುಂಕವನ್ನು ಅಮೇರಿಕ ಏಕರೂಪವಾಗಿ 18% ಅನ್ವಯಿಸಲಿದೆ. ಜವಳಿ, ಉಡುಪು, ಚರ್ಮ ಮತ್ತು ಪಾದರಕ್ಷೆ, ಪ್ಲಾಸ್ಟಿಕ್, ರಬ್ಬರ್ ಸರಕುಗಳು, ಗೃಹ ಅಲಂಕಾರ, ಕಾರ್ಪೆಟ್ಗಳು, ಯಂತ್ರೋಪಕರಣಗಳು, ರಾಸಾಯನಿಕಗಳು ಮತ್ತು ಕುಶಲಕರ್ಮಿ ಸರಕುಗಳಿಗೆ ಏಕರೂಪ ಸುಂಕ ಅನ್ವಯ ಆಗಲಿದೆ. ಒಪ್ಪಂದದಲ್ಲಿ ಮದ್ಯವನ್ನು ಮುಕ್ತ ಮಾರ್ಗದಲ್ಲಿ ಸೂಚಿಸಲಾಗಿದೆ. ಈ ಹಿಂದೆ 150% ಸುಂಕ ಎದುರಿಸುತ್ತಿದ್ದ ವಿಸ್ಕಿ, ಜಿನ್, ರಮ್ ಮತ್ತು ಸ್ಪಿರಿಟ್ಗಳ ಮೇಲಿನ ಸುಂಕ ಗಣನೀಯವಾಗಿ ಕಡಿಮೆಯಾಗಲಿದೆ. ಭಾರತ ಅಮೆರಿಕ ಮತ್ತು ಭಾರತ ಐರೋಪ್ಯ ಒಕ್ಕೂಟದ ವ್ಯಾಪಾರ ಒಪ್ಪಂದಗಳಿಂದಾಗಿ ಇದು 30%ರಿಂದ 40%ಕ್ಕೆ ಇಳಿಯುವಂತಹ ನಿರೀಕ್ಷೆ ಇದೆ. ಏನು 150%ರಷ್ಟು ತೆರಿಗೆ ಇತ್ತು ಅಮೇರಿಕದಿಂದ ಬರ್ತಕ್ಕಂತಹ ನಮ್ಮ ಭಾರತದ ಅಮೇರಿಕಕ್ಕೆ ಸರಕುಗಳನ್ನು ಸಾಗಾಟ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ 150ಕ್ಕಿಂತ 150% ಸುಂಕ ಇತ್ತು. ಅದನ್ನು 30%ರಿಂದ 40%ರಷ್ಟಿಗೆ ಕಡಿತವನ್ನುಗೊಳಿಸಲಿದೆ ಅಂತ ತಿಳಿದು ಬಂದಿದೆ. ಇನ್ನು ಭಾರತ ರೈತರ ಹಿತ ಕಾಯಲಿದೆ ಅಂತ ಹೇಳಿದ್ದಾರೆ. ಗೋಯಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. $44 ಬಿಲಿಯನ್ ಮೌಲ್ಯದ ಸರಕು ಶೂನ್ಯ ಸುಂಕದಲ್ಲಿ ಅಮೇರಿಕಕ್ಕೆ. ಭಾರತ ಅಮೇರಿಕ ನಡುವಿನ ಮಧ್ಯಂತರ ವ್ಯಾಪಾರದ ಚೌಕಟ್ಟಿನಲ್ಲಿ ಭಾರತವು ಕೃಷಿ ಡೇರಿ ಉತ್ಪನ್ನಗಳನ್ನು ಪೂರ್ಣವಾಗಿ ರಕ್ಷಿಸುವ ಮೂಲಕ ಭಾರತದ ಹಿತವನ್ನು ಕಾಯ್ದುಕೊಂಡಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ PS ಗೋಯಲ್ ಅವರು ತಿಳಿಸಿದ್ದಾರೆ. ಇನ್ನು ಹಾಲು, ಚೀಸ್, ಮೆಕ್ಕೆಜೋಳ, ಗೋಧಿ, ಅಕ್ಕಿ, ಸೋಯಾ, ಕೋಳಿ, ಎಥೆನಾಲ್, ತಂಬಾಕು, ಕೆಲ ತರಕಾರಿಗಳು ಮತ್ತು ಮಾಂಸವನ್ನು ಈಗಾಗಲೇ ಹೇಳದಂತೆ ಅವುಗಳಲ್ಲಿ ಅಮೇರಿಕ ಒಪ್ಪಂದದ ಅಡಿಯಲ್ಲಿ ಈ ಸರಕುಗಳ ಮೇಲೆ ಅಮೇರಿಕ ಯಾವುದೇ ಸುಂಕ ರಿಯಾಯಿತಿ ನೀಡಲಾಗಿಲ್ಲ ಎಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ನಾನು ಆವಾಗಲೇ ಲಿಸ್ಟ್ಗಳನ್ನು ಹೇಳಿದೆ. ಇವು ಸುಂಕಗಳ ಮೇಲೆ ಯಾವುದೇ ರೀತಿಯಾದಂತಹ ರಿಯಾಯಿತಿ ನೀಡಲಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಮೂಲಕ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಮತ್ತು ಗ್ರಾಮೀಣ ಜೀವನೋಪಾಯ ಸಂರಕ್ಷಿಸುವ ಭಾರತದ ಬದ್ಧತೆಯನ್ನು ಈ ಒಪ್ಪಂದ ಪ್ರತಿಬಿಂಬಿಸುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಭಾರತೀಯ ಕೈಗಾರಿಕೆಗಳಿಗೆ, ತಂತ್ರಜ್ಞಾನ ಅಭಿವೃದ್ಧಿಪಡಿಸುವವರಿಗೆ, ಕಾರ್ಮಿಕರಿಗೆ ವ್ಯಾಪಕ ರಫ್ತು ಅವಕಾಶ ಬಾಗಿಲನ್ನು ಈ ಒಪ್ಪಂದ ತೆರೆಯುತ್ತದೆ. ಇದೇ ವೇಳೆ ಭಾರತವು ಅತ್ಯಂತ ಸೂಕ್ಷ್ಮ ಆಹಾರ ವಲಯವನ್ನು ರಕ್ಷಿಸುವ ಸುಂಕ ರಚನೆ ಮಾಡಿಕೊಂಡಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಇನ್ನು ಈ ಒಪ್ಪಂದವೇ ಅಲ್ಲದೆ ಇತರ ದೇಶಗಳ ಜೊತೆ ಮಾಡಿಕೊಂಡಿರುವ ಮುಕ್ತ ಭಾರತ ಒಪ್ಪಂದಗಳಲ್ಲಿಯೂ ಭಾರತವು ಕೃಷಿ ಮತ್ತು ಡೇರಿ ಉತ್ಪನ್ನಗಳ ಮೇಲೆ ಯಾವುದೇ ಆಮದು ಸುಂಕ ರಿಯಾಯಿತಿಗಳನ್ನು ನೀಡಿಲ್ಲ. ಇತ್ತೀಚೆಗೆ ಐರೋಪ್ಯ ಒಕ್ಕೂಟ, ಬ್ರಿಟನ್ ಮತ್ತು ಆಸ್ಟ್ರೇಲಿಯಾಗಳ ಜೊತೆ ಮಾಡಿಕೊಂಡ FTAಗಳನ್ನು ಅಂತಿಮಗೊಳಿಸಲಾಗಿದೆ. ಇನ್ನು ಕೃಷಿ ಡೇರಿ ಉತ್ಪನ್ನಗಳನ್ನು ರಚಿಸಲಾಗಿದೆ ಎಂದು ಅವರು ವಿವರಣೆ ನೀಡಿದ್ದಾರೆ. ಇನ್ನು ಶೂನ್ಯ ಸುಂಕದಲ್ಲಿ ಈ ಒಪ್ಪಂದ ಮೊದಲ ಹಂತದ ಅಡಿಯಲ್ಲಿ ಭಾರತದ ಸುಮಾರು $44 ಬಿಲಿಯನ್ ಮೌಲ್ಯದ ರಫ್ತುಗಳು ಶೂನ್ಯ ಸುಂಕದಲ್ಲಿ ಅಮೇರಿಕ ಪ್ರವೇಶಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಸುಮಾರು $30 ಬಿಲಿಯನ್ ಮೌಲ್ಯದ ಭಾರತೀಯ ಸರಕುಗಳು 18% ಸುಂಕವನ್ನು ಆಕರ್ಷಿಸುತ್ತವೆ. $12 ಬಿಲಿಯನ್ ಮೌಲ್ಯದ ಸರಕುಗಳು ಮೇಲಿನ ಸುಂಕದಲ್ಲಿ ಯಾವುದೇ ಆಟೋಮೊಬೈಲ್ ಭಾಗಗಳು ಬದಲಾವಣೆ ಇಲ್ಲ ಅಂತ ಉಕ್ಕು, ತಾಮ್ರ, ಕೆಲ ವಸ್ತುಗಳಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ದ್ವಿಪಕ್ಷೀಯ ವ್ಯಾಪಾರ ವಹಿವಾಟಕ್ಕೆ ಬಂದರೆ 2021-25 ಅವಧಿಯಲ್ಲಿ ಭಾರತದ ಅತಿದೊಡ್ಡ ವ್ಯಾಪಾರದ ಪಾಲುದಾರ ದೇಶ ಅಮೇರಿಕ. ಭಾರತ ಒಟ್ಟು ರಫ್ತಿನಲ್ಲಿ ಅಮೆರಿಕದ ಪಾಲು 18%, ಅವಧಿನಲ್ಲಿ 6.22%. ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು 2020-24-25ರಲ್ಲಿ $186 ಬಿಲಿಯನ್ $86.5 ಬಿಲಿಯನ್ ರಫ್ತು, $45.3 ಬಿಲಿಯನ್ ಆಮದು ಮಾಡಲಾಗಿತ್ತು. 2024ರಲ್ಲಿ ಅಮೆರಿಕವು ಭಾರತಕ್ಕೆ $1.6 ಬಿಲಿಯನ್ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ಇದರಲ್ಲಿ ಬಾದಾಮಿ $868 ಬಿಲಿಯನ್, ಪಿಸ್ತಾ $121 ಬಿಲಿಯನ್ ಸೇರಿವೆ. ಭಾರತ ಮುಂದಿನ 4 ವರ್ಷಗಳಲ್ಲಿ ಕೃಷಿ, ಸಾಗರ ಉತ್ಪನ್ನಗಳು, ಆಹಾರ ಪಾನೀಯ ಸಂಯೋಜನೆಯ ರಫ್ತನ್ನು $100 ಬಿಲಿಯನ್ ತಲುಪಿಸುವ ಗುರಿಯನ್ನು ಹೊಂದಿದೆ. ಈ ಪೈಕಿ ಚಹಾ, ಕಾಫಿ, ಅಕ್ಕಿ, ಕೆಲ ಧಾನ್ಯಗಳು, ಮಸಾಲೆ ಪದಾರ್ಥಗಳು, ಗೋಡಂಬಿ, ಊಟದ ಎಣ್ಣೆ ಬೀಜಗಳು, ಹಣ್ಣುಗಳು, ತರಕಾರಿಗಳು ಭಾರತದ ಪ್ರಮುಖ ರಫ್ತುಗಳು ಉತ್ತುಂಗಕ್ಕೆ ಏರಲಿವೆ. ಇನ್ನು ಐಷಾರಾಮಿ ದ್ವಿಚಕ್ರ ವಾಹನಗಳಿಗೆ ಶೂನ್ಯ ಸುಂಕವನ್ನು ಹಾಕಲಿದೆ. ಮಧ್ಯಂತರ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಅಮೆರಿಕದ 1600 cc ಮತ್ತು ಅದಕ್ಕಿಂತ ಹೆಚ್ಚಿನ ಎಂಜಿನ್ ಸಾಮರ್ಥ್ಯ ಹೊಂದಿರುವ ಐಷಾರಾಮಿ ದ್ವಿಚಕ್ರ ವಾಹನಗಳು
ಶೂನ್ಯ ಸುಂಕದೊಂದಿಗೆ ಭಾರತದ ಮಾರುಕಟ್ಟೆ ಪ್ರವೇಶ ಮಾಡಲಿವೆ. ಇನ್ನು ಈ ಒಪ್ಪಂದದ ಅಮೆರಿಕದ ಪ್ರಮುಖ ವಾಹನ ತಯಾರಿಕಾ ಕಂಪನಿ ಹಾರ್ಲೆ ಡೇವಿಡ್ಸನ್ ಅಂತಹ ಕಂಪನಿಗಳಿಗೆ ಪ್ರಯೋಜನ ಆಗಲಿದೆ ಎಂದು ಅಧಿಕಾರಿಯೊಬ್ಬರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಕಳೆದ ವರ್ಷ ಸರ್ಕಾರವು 1600 CC ಎಂಜಿನ್ ಸಾಮರ್ಥ್ಯದವರೆಗಿನ ದ್ವಿಚಕ್ರ ವಾಹನಗಳ ಮೇಲಿನ ಆಮದು ಸುಂಕವನ್ನು 50% 40% ಇಳಿಸಿತ್ತು. 1600 CCಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ದ್ವಿಚಕ್ರ ವಾಹನ ಮೇಲಿನ ಸುಂಕವನ್ನು 50% 30% ಇಳಿಸಿತ್ತು. ಇನ್ನು ಭಾರತವು ಅಮೆರಿಕ ಒಪ್ಪಂದದ ಜಾರಿಗೆ ಬಂದ ದಿನ ಈ ಸುಂಕ ರದ್ದತಿ ಜಾರಿಯಾಗಲಿದೆ ಅಂತ ತಿಳಿಸಿದೆ. ಭಾರತ ಉನ್ನತ ದರ್ಜೆಯ ಪ್ರೀಮಿಯಂ ದ್ವಿಚಕ್ರ ವಾಹನಗಳಿಗೆ ಸಣ್ಣ ಮಾರುಕಟ್ಟೆಯಾಗಿದ್ದು, ಈ ಪೈಕಿ ಅಮೆರಿಕ ಪಾಲು ತೀರಾ ಕಡಿಮೆಯಾಗಿದೆ. ಒಪ್ಪಂದದ ಅಡಿಯಲ್ಲಿ ಭಾರತವು ಅಮೆರಿಕದ ಕಾರುಗಳ ಆಮದಿನ ಮೇಲೆ ಸಹ ಸುಂಕ ಇಳಿಕೆ ಮಾಡಿದೆ. 2500 CC ಮತ್ತು ಇದಕ್ಕಿಂತ ಹೆಚ್ಚಿನ ಎಂಜಿನ್ ಸಾಮರ್ಥ್ಯದ ಡೀಸೆಲ್ ವಾಹನಗಳು ಮತ್ತು 3000 CC ಅದಕ್ಕಿಂತ ಹೆಚ್ಚಿನ CC ಹೊಂದಿರುವ ಪೆಟ್ರೋಲ್ ವಾಹನಗಳ ಮೇಲೆ ಸುಂಕ ರಿಯಾಯಿತಿ ನೀಡಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಇದು ಭಾರತ ಮತ್ತು ಅಮೆರಿಕದ ಮಧ್ಯಂತರ ಒಪ್ಪಂದ. ಏನೇ ಆಗಲಿ ರೈತರಿಗೆ ಮತ್ತು ಯುವ ಉದ್ಯಮಿಗಳಿಗೆ ಒಂದು ಸಹಕಾರಿಯಾಗಬೇಕು ಮತ್ತು ಇಲ್ಲಿರ್ತಕ್ಕಂಥ ಅನೇಕ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆ. ಇದರಿಂದ ಜನಸಾಮಾನ್ಯರ ಮಧ್ಯಮ ವರ್ಗದ ಜನರ ಸಮಸ್ಯೆ ಹೆಚ್ಚಾಗ್ತಿದೆ. ಅವರು ಜೀವನ ಮಾಡೋದೇ ಕಷ್ಟ ಆಗಿದೆ. ಇಂಥದ್ರಲ್ಲಿ ಮಧ್ಯಂತರ ಒಪ್ಪಂದ ಒಂದು ಅಂತಿಮ ಮಾಡಿದ ಹಿನ್ನೆಲೆಯಲ್ಲಿ ಅನೇಕ ಬೆಲೆಗಳು ಕೂಡ ಕಡಿಮೆ ಆಗ್ತವೆ. ಅನೇಕ ಯಾವುದೇ ಆಹಾರ ಪದಾರ್ಥ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳ ಮೇಲಿನ ಸುಂಕ ತೆರಿಗೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು.